ಕ್ರಿಯಾಶೀಲರಾಗಿರಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಸದಾಕಾಲ ಕ್ರಿಯಾಶೀಲರಾಗಿರಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಮುಂದುವರೆದು ಏನು ಹೇಳ್ತಾರಪ್ಪ ಅಂದ್ರೆ, ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಒತ್ತುಕೊಳ್ಳಿ. ಏನಂತ ಹೇಳ್ತಾರೆ ನೋಡಿ, ಮೊದಲನೇದಾಗಿ ಏನ್ ಹೇಳ್ತಾರೆ? ಏನ್ ಹೇಳಿದ್ರು ಅಂದ್ರೆ, ಸದಾಕಾಲ ನೀವೇನಾಗಿರ್ಬೇಕು? ಕ್ರಿಯಾಶೀಲರಾಗಿರ್ಬೇಕು. ಅಷ್ಟೇ ಸಾಲದ ಜೊತೆಗೆ ಏನ್ ಮಾಡಿರ್ಬೇಕು? ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ಕೋಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ನಿಮ್ಮ ಕನಸುಗಳಿಗಾಗಿ ಏನ್ ಮಾಡಬೇಕು? ಕೆಲಸ ಮಾಡಿ ಎನ್ನುವಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಕೆಲಸಗಳಿಗಾಗಿ, ನಿಮ್ಮ ಕನಸುಗಳು ಏನಿರ್ತಾವೋ ಆ ಕನಸುಗಳಿಗೋಸ್ಕರವಾಗಿ ನೀವೇನ್ ಮಾಡ್ಬೇಕಾಗುತ್ತೆ? ಕೆಲಸವನ್ನು ಮಾಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಹೇಳುವುದರ ಮೂಲಕವಾಗಿ ಏನ್ ಹೇಳ್ತಾರಪ್ಪ ಅಂದ್ರೆ, ಇಲ್ಲವಾದ ನೀವೇ ನಿಮ್ಮ ಅದೃಷ್ಟವನ್ನು ಇತರರಿಗೆ ಶರಣಾಗಿಸಿಕೊಂಡು ಬರುತ್ತೀರಾ ಎನ್ನುವಂತಹ ಮಾತನ್ನು ಯಾರು ಹೇಳ್ತಾರೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ಕೊಂಡು. ಏನಾಗಾದ್ರೆ ಏನ್ ಹೇಳಿದ್ರು ಎಲ್ಲರೂ? ಪ್ರಮುಖವಾಗಿ ಏನ್ ಹೇಳ್ತಾರೆ? ಮೊದಲು ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಏನಾಗಿರ್ಬೇಕು? ಕ್ರಿಯಾಶೀಲರಾಗಿರ್ಬೇಕು. ನೋಡಿ, ಸದಾಕಾಲ ನಾವು ಹೇಗಿರ್ಬೇಕು? ಚಟುವಟಿಕೆಯಿಂದ ಅಂದ್ರೆ ಆಕ್ಟಿವ್ನೆಸ್ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಯಾವುದೇ ವಿಷಯದಲ್ಲೂ ಕೂಡ ನಾವು ಏನಾಗಿರ್ಬೇಕು? ಆಸಕ್ತಿಯನ್ನು ತೋರಿಸಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಆಸಕ್ತಿಯನ್ನು ತೋರಿಸುವುದರ ಮೂಲಕವಾಗಿ ನಾವು ಏನಾಗಬೇಕು? ಕ್ರಿಯಾಶೀಲತೆಯಿಂದ ಕೂಡಿರ್ಬೇಕು. ಯಾವಾಗ ನಾವು ಚಟುವಟಿಕೆಯಿಂದ ಕೂಡಿರ್ತೀವೋ ಆವಾಗ ಇಲ್ಲಿ ಸಹಜವಾಗಿ ನಮಗೆ ಅರ್ಥ ಆಗುತ್ತೆ ಏನು ನಮ್ಮ ಜವಾಬ್ದಾರಿಗಳು ಏನೇನಿದಾವೋ. ಸಹಜವಾಗಿ ನಾವು ಗಮನಿಸ್ತಾ ಇದ್ದೀವಿ, ನಮಗೆ ಅನೇಕ ಜವಾಬ್ದಾರಿಗಳಿದಾವೆ. ಆ ಜವಾಬ್ದಾರಿಗಳನ್ನು ನಾವು ಹೊತ್ಕೊಂಡು ಇವತ್ತು ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಅಂತಹ ಜವಾಬ್ದಾರಿಗಳು ಏನು ಎಂಬುದು ನಿಮಗೆ ಗೊತ್ತಿದೆ. ನಿಮ್ಮ ಜವಾಬ್ದಾರಿ ಏನು? ಏನಿದೆ ನಿಮ್ಮ ಜವಾಬ್ದಾರಿ? ಓದುವಂಥದ್ದು, ಬರೆಯುವಂಥದ್ದು, ದ್ವಿತೀಯ PUCಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದು ಇಲ್ಲಿಂದ ತೇರ್ಗಡೆಯನ್ನು ಹೊಂದುವಂಥದ್ದು, ಅದರ ಜೊತೆಯಲ್ಲಿ ಉತ್ತಮವಾದಂತಹ ಮೌಲ್ಯ ಆಧಾರಿತವಾದಂತಹ ಶಿಕ್ಷಣವನ್ನು ಪಡೆಯುವಂಥದ್ದು ಅಂತೇಳಿ ನಾವು ಕರೀತೀವಿ. ಆ ನಿಟ್ಟಿನಲ್ಲಿ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿರಬೇಕು. ಅಷ್ಟೇ ಅಲ್ಲದೆ ಇದ್ರ ಜೊತೆ ನಿಮಗೆ ಅನೇಕ ಕನಸುಗಳಿದಾವೆ. ಇದಾನೆ ಏನೇನಿದಾವೆ ಕನಸುಗಳು? ನಿಮಗೆ ಗೊತ್ತಿದಾವೆ ನಿಮ್ಮ ಕನಸುಗಳು ಏನೇನು ಅಂತೇಳಿ. ಆ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಓದ್ತಾ ಇದ್ದೀರ, ಹೌದಲ್ವ? ನಿಮ್ಮ ಕನಸು ಕೆಲವರು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಅನ್ನೋದಿರ್ಬೇಕು, ಒಳ್ಳೆಯ ಜ್ಞಾನವನ್ನು ಪಡೆದು ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕುವಂತಹ ಒಂದು ಗುರಿ ಇರಬೇಕು. ಅಂದ್ರೆ ಇಂತಹ ಒಂದು ಕನಸುಗಳನ್ನು ಇಟ್ಕೊಂಡು ನೀವೆಲ್ಲ ಬಂದಿದೆ. ಹಾಗಾದ್ರೆ ಅಂತಹ ಕನಸುಗಳು ಈಡೇರಬೇಕು ಅನ್ನೋದಾದ್ರೆ ನಾವಿದು ಏನಾಗಬೇಕು? ಸಹಜವಾಗಿಯೇ ಆ ಕನಸುಗಳನ್ನು ಈಡೇರಿಸಿಕೊಳ್ಳುವುದರ ಕಡೆಗೆ ನಮ್ಮ ಕೆಲಸ ಸದಾ ನಿರಂತರವಾಗಿ ಇರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ನೋಡ್ರಿ, ನಿಮ್ಮ ಗುರಿಗಳು ಏನದಾವ, ನಿಮ್ಮ ಕನಸುಗಳು ಏನದಾವ, ಅವುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನೀವು ಏನೇನು ಕೆಲಸ ಮಾಡಬೇಕು, ಆ ಎಲ್ಲಾ ಕೆಲಸಗಳನ್ನು ನೀವು ಮಾಡ್ತಾ ಬಂದ್ರೆ ಮಾತ್ರವೇ ಈ ಜಗತ್ತಿನಲ್ಲಿ ನೀವು ಅಂದ್ಕೊಂಡಂತಹ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದ್ರೆ ನೀವೇ ನಿಮ್ಮ ಅದೃಷ್ಟವನ್ನು, ನಿಮ್ಮ ಅದೃಷ್ಟ ಇದೆ, ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲೇ ಇದೆ. ಆ ನಿಮ್ಮ ಕೈಯಲ್ಲಿರುವಂತಹ ಅದೃಷ್ಟವನ್ನು ನೀವೇನ್ ಮಾಡ್ತೀರಾ? ಬೇರೆಯವರಿಗೆ ಬಿಟ್ಟುಕೊಡುವುದರ ಮೂಲಕವಾಗಿ ಅವರಿಗೆ ನೀವೇನಾಗ್ತೀರಾ? ಶರಣಾಗಿಕೊಂಡು ಬರ್ತೀರಾ. ಯಾಕೆಂದ್ರೆ ನೀವು ಮಾಡುವಂತಹ ಕೆಲಸ, ಆ ಕೆಲಸದ ಪ್ರಯತ್ನ ಯಾವುದೂ ಕೂಡ ಇಲ್ಲಿ ಇರೋದಿಲ್ಲ. ಯಾವಾಗ ಎರಡರಲ್ಲೂ ಕೂಡ ನೀವು ವಿಫಲರಾಗ್ತಿರೋ ಆವಾಗ ಏನಾಗುತ್ತೆ? ಬೇರೆಯವರಿಗೆ ನೀವು ಶರಣಾಗುವುದರ ಮೂಲಕವಾಗಿ ನಿಮ್ಮ ಅದೃಷ್ಟವನ್ನೇ ಕಳೆದುಕೊಳ್ಳಬಹುದು ಎನ್ನುವಂತಹ ಒಂದು ಹಿತ ನುಡಿಯನ್ನು ಯಾರು ಹೇಳ್ಕೊಂಡು ಬರ್ತಾರೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಎನ್ನುವಂತಹ ಮಹಾನ್ ಮೇಧಾವಿ ವಿಜ್ಞಾನಿಯಾದಂತಹ ಹಾಗೂ ಭಾರತದ ಪ್ರಧಾನಮಂತ್ರಿಯಾಗಿ ತಮ್ಮ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿದಂತಹ ಧೀಮಂತ ವ್ಯಕ್ತಿ ಹೇಳ್ಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ನೀವು ಏನೇನು ಕೆಲಸಗಳಿದಾವ ಅದ್ರ ಕಡೆ ಗಮನ ಕೊಡಿ. ಕೆಲಸದ ಕಡೆ ಗಮನ ಕೊಡೋದ್ರ ಜೊತೆ ನೀವೇನೇನು ಕೊಡ್ಬೋದು? ಲವಲವಿಕೆ ಇರಬೇಕು, ಚಟುವಟಿಕೆಯಿಂದ ಕೂಡ ಇರಬೇಕು, ಅದ್ರ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಹಾಗೆ ಅದ್ರ ಜೊತೆಯಲ್ಲಿ ನಿಮ್ಮ ಜವಾಬ್ದಾರಿಗಳು ಏನೇ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಓದ್ತಾ ಬನ್ನಿ. ಆವಾಗ ನೀವೇನಾಗ್ತೀರಾ? ಯಾರ ಮುಂದೂ ಕೂಡ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡೋದು ಸಾಧ್ಯ ಆಗೋದಿಲ್ಲ. ಅವಾಗ ನೀವೇ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ತಾ ಬರ್ತೀರಾ ಎನ್ನುವಂತಹ ಅಂಶವನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ನುಡಿಯೊಂದಿಗೆ ಇಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡುವಂಥದ್ದು
ಗಮನಿಸಬೇಕಾಗುತ್ತೆ. ರಾಷ್ಟ್ರಕೂಟ ಮನೆತನ ಅಂದ ತಕ್ಷಣನೇ ಇಲ್ಲಿ ಆ ಏಳಿಗೆಗೆ ಬಂದಂತಹ ರಾಜರುಗಳಿಗೆ, ಅಧಿಕಾರವನ್ನು ವಹಿಸಿಕೊಂಡಂತಹ ರಾಜರುಗಳಿಗೆ ತಮ್ಮದೇ ಆದಂತಹ ಜವಾಬ್ದಾರಿಗಳಿರ್ತಾವ, ತಮ್ಮದೇ ಆದಂತಹ ಕನಸುಗಳಿರ್ತಾವ. ಹಾಗೆ ಇಲ್ಲಿ ಅಧಿಕಾರಕ್ಕೆ ಬಂದಂತಹ ರಾಜರುಗಳು ಕೂಡ ಏನಿರ್ತಾರೆ, ಕ್ರಿಯಾಶೀಲತೆಯಿಂದ ಇರ್ತಾರೆ. ಹಾಗೂ ಇವರು ಏನ್ ಮಾಡ್ತಾರೆ, ತಮ್ಮ ಅದೃಷ್ಟವನ್ನು ತಾವೇ ಹುಡುಕಿಕೊಂಡು ಹೋಗುವುದರ ಮೂಲಕವಾಗಿ ಭಾರತದ ಇತಿಹಾಸದಲ್ಲಿ ಈ ಒಂದು ಮನೆತನವನ್ನು ಸದಾಕಾಲ ಜೀವಂತವಾಗಿಸಿದ್ದಾರೆ ಎನ್ನುವಂತಹ ಒಂದು ಅಂಶವನ್ನು ನಮಗೆ ಗ್ರಹಿಸಬೇಕಾಗಿದೆ. ಹಾಗಾದ್ರೆ ಅಂತಹ ರಾಜಮನೆತನ ಬಹುಮುಖ್ಯವಾಗಿ ಬರುವಂತದ್ದು ಕರ್ನಾಟಕದಲ್ಲಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳಲ್ಲಿ ರಾಷ್ಟ್ರಕೂಟ ರಾಜಮನೆತನವು ಕೂಡ ಒಂದು ಪ್ರಮುಖವಾದಂತಹ ರಾಜಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ರಾಜಮನೆತನ ದಕ್ಷಿಣ ಭಾರತದಲ್ಲಿ ಏಳಿಗೆಗೆ ಬರುವುದರ ಮೂಲಕವಾಗಿ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸುವುದರ ಮೂಲಕವಾಗಿ ಆ ಒಂದು ಸಾಮ್ರಾಜ್ಯವನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಒಂದು ಕರ್ನಾಟಕದ ಬಹುಮುಖ್ಯವಾದಂತಹ ರಾಜಮನೆತನವೇ ಯಾರೋ ರಾಷ್ಟ್ರಕೂಟ ರಾಜಮನೆತನ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಇಂತಹ ರಾಷ್ಟ್ರಕೂಟ ರಾಜಮನೆತನ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ರಾಷ್ಟ್ರಕೂಟ ಅಂತೇಳಿ ನಾವು ಕರೀತೀವಿ. ಈ ರಾಷ್ಟ್ರಕೂಟ ಎನ್ನುವಂತಹ ಪದದ ಅರ್ಥ ಏನನ್ನು ನಾವು ಹೇಳುತ್ತಪ್ಪ ಅಂದ್ರೆ, ಈ ಒಂದು ಅರ್ಥ ಅಧಿಕಾರ ಅಂತೇಳಿ ನಾವು ಕರೀತೀವಿ. ಯಾವ ಅರ್ಥವನ್ನು ಒಳಗೊಂಡಿದೆ ರಾಷ್ಟ್ರಕೂಟ ಎನ್ನುವಂತಹ ಪದ? ಅಧಿಕಾರ ಎನ್ನುವಂತಹ ಒಂದು ಅರ್ಥವನ್ನು ಒಳಗೊಂಡಿದೆ ಈ ಒಂದು ಪದ ಅಂತೇಳಿ ನಮಗೆ. ಹಾಗಾದ್ರೆ ಈ ರಾಷ್ಟ್ರಕೂಟ ಎನ್ನುವಂತಹ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಬಿಡಿಸಿ ಬರೀರಿ, ಬಿಡಿಸಿ ಬರೆಯಕ್ಕೆ ಬರುತ್ತಲ್ವಾ? ಏನೋ ರಾಷ್ಟ್ರ ಪ್ಲಸ್ ಕೂಟ ಅಂತೇಳಿ ನಾವು ಕರೀತೀವಿ. ಇವೆರಡೂ ಪದಗಳು ಸೇರಿದ್ರೆ ಏನಾಗುತ್ತೆ? ರಾಷ್ಟ್ರಕೂಟ. ಹಾಗಾದ್ರೆ ರಾಷ್ಟ್ರ ಅಂದ್ರೆ ಏನು? ಏನು ರಾಷ್ಟ್ರ ಅಂದ್ರೆ? ಇದು ರಾಷ್ಟ್ರ ಅಂದ್ರೆ ಏನು ಅರ್ಥ ಕೊಡುತ್ತೆ? ಇಲ್ಲಿ ರಾಷ್ಟ್ರ ಅಂದ್ರೆ ದೇಶ ಅಂತ ಹೇಳಿ ಏನಂತ ಅರ್ಥ ಕೊಡುತ್ತೆ? ದೇಶ ಅಂತ ಹೇಳಿ ಅರ್ಥ. ಹಾಗೆ ಕೂಟ ಅಂದ್ರೆ ಇಲ್ಲಿ ಮುಖ್ಯವಾಗಿ ಮುಖ್ಯಸ್ಥ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಏನಿದೆ ಅರ್ಥ? ಆ ಒಂದು ದೇಶದ ಮುಖ್ಯಸ್ಥ ಅಂತೇಳಿ ಕರೀತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವೇನು ಗ್ರಹಿಸ್ತೀವಿ? ಸಹಜವಾಗಿಯೇ ಈ ರಾಷ್ಟ್ರಕೂಟ ಎಂಬ ಪದದ ಅರ್ಥವನ್ನು ಅಧಿಕಾರದ ಹಿನ್ನೆಲೆಯಲ್ಲಿ ಇಲ್ಲಿ ಬಳಸಿಕೊಂಡು ಬರಲಾಯಿತು ಅಂತೇಳಿ ನಮಗೆ ಕಳೆಯುತ್ತೆ. ಹಾಗಾದ್ರೆ ಇಂತಹ ರಾಷ್ಟ್ರಕೂಟರು ಎಲ್ಲಿ ಅಧಿಕಾರಕ್ಕೆ ಬರ್ತಾರೆ? ನಾನು ಈಗಾಗಲೇ ಹೇಳಿದ್ದೇನೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದು ಬಹುಮುಖ್ಯವಾದಂತಹ ರಾಜಮನೆತನ ಅಂತ ನಾನು ಹೇಳಿದ್ದೇನೆ ನಿಮಗೆ. ಹಾಗಾದ್ರೆ ಎಲ್ಲಿ ಅಧಿಕಾರಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ? ಎಲ್ಲಿ ಅಧಿಕಾರಕ್ಕೆ ಬರ್ತಾರೆ? ಇಲ್ಲಿ ರಾಷ್ಟ್ರಕೂಟರು ಅಂದ ತಕ್ಷಣನೇ ಇವರು ಗುಲ್ಬರ್ಗ ಅಂತೇಳಿ ಕರೀತಾರೆ. ಗುಲ್ಬರ್ಗದ ಹಿಂದಿನ ಹೆಸರು ಏನು? ಏನೋ ಜೊತೆಗೆ ಕಲಬುರ್ಗಿ ಅಂತೇಳಿ ಕರೀತೀವಿ. ಈ ವಾಸ್ತವವಾಗಿ ನಾವೇನಂತ ಕರಿತೀವಿ? ಪ್ರಸ್ತುತದಲ್ಲಿ ಗುಲ್ಬರ್ಗವನ್ನು ಕಲಬುರ್ಗಿ ಅಂತೇಳಿ ಕರೆಯಲ್ಪಡುತ್ತೆ. ಹಾಗಾದ್ರೆ ಗುಲ್ಬರ್ಗ ಅಥವಾ ಕಲಬುರ್ಗಿಯ ಮಾನ್ಯಕೇಟ ಅಥವಾ ಮಾಡಕೇಡ ಅಂತೇಳಿ ಕರೀತೀವಿ. ಎಲ್ಲಿ ಅಧಿಕಾರಕ್ಕೆ ಬರ್ತಾರೆ ರಾಷ್ಟ್ರಕೂಟರು? ಕಲಬುರ್ಗಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಬಹುಮುಖ್ಯವಾದಂತಹ ಸ್ಥಳವಾದಂತಹ ಮಾನ್ಯಕೇಡ ಅಥವಾ ಮಾಡಕೇಡದಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಈ ಮಾನ್ಯಕೇಡ ಅಥವಾ ಮಾಡಕೇಡವನ್ನು ತಮ್ಮ ಆಡಳಿತದ ಕೇಂದ್ರವನ್ನಾಗಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ಅಲ್ಲಿಂದಲೇ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದರಿಂದಲೇ ಇವರಿಗೆ ನಾವೇನಂತ ಕರಿತೀವಿ? ಮಾನ್ಯಕೇಟದ ರಾಷ್ಟ್ರಕೂಟ ಮನೆತನದವರು ಅಂತೇಳಿ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದ್ದೇವೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಂತಹ ಮನೆತನ ಯಾವಾಗ ಅಧಿಕಾರಕ್ಕೆ ಬರುತ್ತೆ? ನಾನು ಬರ್ತಿದ್ದೀನಿ, ಸಾಶ 753ರಲ್ಲಿ ಅಧಿಕಾರಕ್ಕೆ ಬರುವಂತಹ ಕರ್ನಾಟಕದ ಬಹುಮುಖ್ಯವಾದಂತಹ ರಾಜಮನೆತನ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಯಾವ ರಾಜಮನೆತನದ ತರುವಾಯದಲ್ಲಿ ಈ ಒಂದು ಮನೆತನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ?
ಈಗಾಗಲೇ ಕರ್ನಾಟಕವನ್ನು ಒಂದು ರಾಜಮನೆತನ ಆಳ್ವಿಕೆ ಮಾಡ್ಕೊಂಡು ಬಂದಿದೆ. ಕರ್ನಾಟಕವನ್ನು ಆಳಿದಂತಹ ಮೊದಲ ಸಾರ್ವಭೌಮ ರಾಜಮನೆತನವಾದಂತಹ ಯಾರೋ ಚಾಲುಕ್ಯರು ಅಂತೇಳಿ ಕರೀತೀವಿ. ಈ ಚಾಲುಕ್ಯ ರಾಜಮನೆತನದ ತರುವಾಯದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಸುಮಾರು 2.5 ಶತಮಾನಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ರಾಜಮನೆತನ ಅಂತೇಳಿ ಗುರುತಿಸಲ್ಪಡ್ತೀವಿ ಭಾರತದ ಇತಿಹಾಸದಲ್ಲಿ. ಹಾಗಾದ್ರೆ ಎಷ್ಟನೇ ಶತಮಾನ ಅಂದ್ರೆ ಇಲ್ಲಿ 8ರಿಂದ 10ನೇ ಶತಮಾನ ಅಂತೇಳಿ ನಾವು ಕರೀತೀವಿ. ಯಾವ ಎಲ್ಲಿಂದ 8ನೇ ಶತಮಾನದಿಂದ ಆಡಳಿತಕ್ಕೆ ಬರ್ತಾರೆ. ಎಷ್ಟನೇ ಶತಮಾನದವರೆಗೆ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬರ್ತಾರೆ? 10ನೇ ಶತಮಾನದವರೆಗೆ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬರುವುದರ ಮೂಲಕವಾಗಿ ಕರ್ನಾಟಕದಲ್ಲಿ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಆಳಿದಂತಹ ರಾಜಮನೆತನವೇ ರಾಷ್ಟ್ರಕೂಟ ರಾಜಮನೆತನ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಇಂತಹ ರಾಷ್ಟ್ರಕೂಟ ರಾಜಮನೆತನದ ಮೂಲ ಯಾವುದು? ಈ ಮೂಲ ಅಂದ ತಕ್ಷಣನೇ ಇಲ್ಲಿ ಅನೇಕ ಬಗೆಯ ವಿದ್ವಾಂಸರಲ್ಲಿ ಜಿಜ್ಞಾಸೆಗಳು ಪ್ರಾರಂಭವಾಗ್ತವೆ. ಅಂದ್ರೆ ಏಕ ಪ್ರಕಾರವಾದಂತಹ ಅಭಿಪ್ರಾಯಗಳು ಇಲ್ಲಿ ಬರೋದಿಲ್ಲ. ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ಇಲ್ಲಿ ಇತಿಹಾಸಕಾರರು ಹೇಳ್ಕೊಂಡು ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗುತ್ತೆ ಇವರ ಶಾಸನಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅವರ ಕಾಲದಲ್ಲಿಯೇ ಅವರೇ ಹೊರಡಿಸಿದಂತಹ ಶಾಸನಗಳು ಇಲ್ಲಿ ಬಹುಮುಖ್ಯವಾಗಿ ಅವರ ಮೂಲದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿಕೊಂಡು ಬರುತ್ತೆ. ಯಾವ ಮಾಹಿತಿಯನ್ನು ನೀಡುತ್ತೆ? ಹಾಗಾದ್ರೆ ಆ ಒಂದು ಶಾಸನ ಅಂದ್ರೆ ಇಲ್ಲಿ ಇವರು ಯಾವ ವಂಶಕ್ಕೆ ಸೇರಿದ್ದಾರೆ? ಯಾವ ವಂಶ? ಯದು ವಂಶಕ್ಕೆ ಸೇರಿದವರು ಎನ್ನುವಂತಹ ಮಾತನ್ನು ಅದು ಹೇಳ್ಕೊಂಡು ಬರುತ್ತೆ. ಅಂದ್ರೆ ಯದು ವಂಶಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಈ ಒಂದು ಶಾಸನಗಳು ಉಲ್ಲೇಖಿಸಿಕೊಂಡು ಬಂದಿದ್ದರಿಂದಲೇ ಇವರು ಯದು ವಂಶಕ್ಕೆ ಸೇರಿರಬಹುದು ಎನ್ನುವಂತಹ ಅಭಿಪ್ರಾಯವನ್ನು ಇಲ್ಲಿ ವಿವರಿಸಿಕೊಂಡು ಬರಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ತರುವಾಯದಲ್ಲಿ ಮತ್ತೊಬ್ಬ ಇತಿಹಾಸಕಾರ ಇವರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ಳುವುದರ ಮೂಲಕವಾಗಿ ಅವರ ಮೂಲದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿಕೊಂಡು ಬರ್ತಾರೆ. ಅದರಲ್ಲಿ ಡಿಕ್ ಎನ್ನುವಂತಹ ಇತಿಹಾಸಕಾರ ಮತ್ತು ಅವನ ವಿದ್ವಾಂಸ ಅಂದ್ರೆ ಅವನ ಜೊತೆಗೆ ಅಂದ್ರೆ ಸಹೋದ್ಯೋಗಿಗಳಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಂತವರು ಅಂತೇಳಿ ಕರೀತೀವಿ. ಹಾಗಾದ್ರೆ ಈ ಡಿಕ್ ಎನ್ನುವಂತಹ ಇತಿಹಾಸಕಾರ ಏನ್ ಹೇಳ್ತಾನ? ಈ ರಾಷ್ಟ್ರಕೂಟ ಮನೆತನದವರ ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಇವರು ರಾಥೋಡ್ ಎನ್ನುವಂತಹ ಪಂಗಡಕ್ಕೆ ಅಂದ್ರೆ ರಾಥೋಡ್ ಎನ್ನುವಂತಹ ಪಂಗಡಕ್ಕೆ ಸೇರಿದಂತವರು ಎನ್ನುವಂತಹ ಮಾಹಿತಿಯನ್ನು ಅವನು ವಿವರಿಸಿಕೊಂಡು ಬರ್ತಾನೆ. ಹಾಗಾದ್ರೆ ರಾಥೋಡ್ ಎನ್ನುವಂತಹ ಪಂಗಡ ಯಾವ ಭಾರತದಲ್ಲಿ ವಾಸವಾಗಿದ್ದಾರ? ಯಾವ ಭಾರತದಲ್ಲಿ ವಾಸವಾಗಿದ್ದಾರೆ? ಹಾಗಾದ್ರೆ ಉತ್ತರ ಭಾರತದಲ್ಲಿ ವಾಸವಾಗಿರುವಂತಹ ಒಂದು ಪಂಗಡ. ಆ ಒಂದು ಪಂಗಡಕ್ಕೆ ಸೇರಿದಂತವರು ಯಾರೋ ಈ ಒಂದು ರಾಷ್ಟ್ರಕೂಟದ ಅಂದ್ರೆ ಮೂಲ ವ್ಯಕ್ತಿ ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಹಾಗೆ ಇದಾದ ನಂತರದಲ್ಲಿ ಇನ್ನೊಂದು ಮತ್ತೆ ಕೆಲವು ವಿದ್ವಾಂಸರು ಇಲ್ಲಿ ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ಳುವುದರ ಮೂಲಕವಾಗಿ ಅವರು ಕೂಡ ಇವರ ಮೂಲದ ಬಗ್ಗೆ ಒಂದು ಮಾಹಿತಿಯನ್ನು ವ್ಯಕ್ತಪಡಿಸಿಕೊಂಡು ಬಂದರು. ಹಾಗಾದ್ರೆ ಇನ್ನೊಂದು ಇತರ ವಿದ್ವಾಂಸರು ಏನ್ ಹೇಳ್ತಾರೆ? ರಾಷ್ಟ್ರಕೂಟರು ಆಂಧ್ರ ಪ್ರದೇಶದ ರೆಡ್ಡಿ ಎಂಬ ಪಂಗಡಕ್ಕೆ ಸೇರಿದರು. ಏನಂತ ಹೇಳ್ತಾರೆ? ಏನಂತ ಹೇಳಿದ್ರು? ಅಲ್ಲಿ ಹೇಳ್ತಾರ ರೆಡ್ಡಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ರೆಡ್ಡಿ ಎನ್ನುವಂತಹ ಜನಾಂಗ ಇದೆ. ಯಾರು ವಾಸವಾಗಿರೋದು ಆಂಧ್ರದಲ್ಲಿ? ಇವತ್ತಿಗೂ ಕೂಡ ರೆಡ್ಡಿಗಳು ವಾಸವಾಗಿದ್ದಾರೆ. ಆ ರೆಡ್ಡಿ ಪಂಗಡಕ್ಕೆ ಸೇರಿದಂತಹ ಮೂಲ ವ್ಯಕ್ತಿಯಿಂದಲೇ ಯಾವ ಮನೆತನ ಅಸ್ತಿತ್ವಕ್ಕೆ ಬರುತ್ತೆ ಕರ್ನಾಟಕದಲ್ಲಿ? ರಾಷ್ಟ್ರಕೂಟ ಮನೆತನ ಇಲ್ಲಿ ಪ್ರಾರಂಭಕ್ಕೆ ಬಂತು ಎನ್ನುವಂತಹ ಮಾತನ್ನು ಹೇಳ್ತಾನೆ. ಅದಕ್ಕೆ ಉದಾಹರಣೆಗೆ ಏನ್ ಕೊಡ್ತಾನಪ್ಪ ಅಂದ್ರೆ ರೆಡ್ಡಿ ಎನ್ನುವಂತಹ ಪದ ಯಾವ ಪದದಿಂದ ಬಳಕೆಗೆ ಬಂದಿದೆ? ರಡ್ಡ ಎನ್ನುವಂತಹ ಪದದ ಬಳಕೆ. ಈ ರಡ್ಡ ಎನ್ನುವಂತಹ ಪದ ಏನಾಗುತ್ತೆ? ಬಳಸ್ತಾ ಏನಾಗಿದೆ? ರೆಡ್ಡಿಯಾಗಿ ಬದಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಈ ಒಂದು ಇತರ ವಿದ್ವಾಂಸರುಗಳು ನೀಡಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಅದು ಏನೇ ಇದ್ರೂ ಕೂಡ ಈ ರಾಷ್ಟ್ರಕೂಟ ರಾಜರುಗಳು ಸರ್ವೇ ಸಾಮಾನ್ಯವಾಗಿ ಒಂದು ಬಿರುದನ್ನು ಹೊಂದಿದ್ರು.
ಆ ಬಿರುದು ಯಾವುದಪ್ಪ ಅಂದ್ರೆ ಲಟ್ಟಲೂರು ಪುರಾವರಾಧೀಶ್ವರ ಎನ್ನುವಂತಹ ಬಿರುದನ್ನು ಅವರು ಹೊಂದಿದ್ರು ಅಂತ ಹೇಳಿ ಹೇಳ್ತಾರೆ. ಯೋಗೇಂದ್ರ ಯಾವ ಬಿರುದಪ್ಪ? ಲಟ್ಟಲೂರು ಪುರಾವರಾಧೀಶ್ವರ ಎನ್ನುವಂತಹ ಬಿರುದನ್ನು ಅವರು ಒಳಗೊಂಡಿದ್ದರು ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಬಿರುದು ಈ ರಾಷ್ಟ್ರಕೂಟರ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡಿಕೊಂಡು ಬಂದಿದೆ ಅಂತ ಹೇಳಬೇಕಾದ್ರೆ, ಹಾಗಾದ್ರೆ ಯಾವ ರೀತಿಯಾದಂತಹ ಇವರ ಮೂಲದ ಬಗ್ಗೆ ಇದು ಮಾಹಿತಿಯನ್ನು ನಮಗೆ ನೀಡುತ್ತೆ? ಇಲ್ಲಿ ಇಲ್ಲಿ ಲಟ್ಟಲೂರು ಅಂತ ಹೇಳಿ ನಾವು ಕರೀತೀವಿ. ಅದು ಯಾವ ಊರು? ಎಲ್ಲಿದೆ? ಅದು ಬಿರುದಲ್ಲೇ ಇದೆ. ಅದು ಲಟ್ಟಲೂರು. ಇದು ನೇಮ್ ಆಫ್ ದ ಪ್ಲೇಸ್. ಏನೋ ಇದು ಒಂದು ಊರಿನ ಹೆಸರು. ಅಂದ್ರೆ ಪುರ ಯಾವ ಊರು? ಲಟ್ಟಲೂರು. ಆ ಪುರದ ಏನೋ ಪುರಾವರಾಧೀಶ್ವರ ಆ ಊರಿನ ಅಧಿಕಾರಿಗಳು ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಯಾವ ಊರು? ಅದನ್ನೇ ನಾವು ಲಟ್ಟಲೂರು ಅಂತ ಹೇಳಿ ಕರೀತೀವಿ. ಅಂದ್ರೆ ಇದು ಎಲ್ಲಿದೆ ಇವತ್ತು ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತಹ ಲಟ್ಟಲೂರು ಅಂತ ಹೇಳಿ ಕರೀತೀವಿ, ಅಥವಾ ಲಾತೂರು ಅಂತ ಹೇಳಿ ಕರೀತೀವಿ. ಎಲ್ಲಿ ಬರುತ್ತಿದೋ ಇಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ಅಲ್ಲಿ ಬರುವಂತಹ ಲಟ್ಟಲೂರು ಅಥವಾ ಲಾತೂರನ್ನೇ ನಾವು ಲಟ್ಟಲೂರು ಪುರಾವರಾಧೀಶ್ವರ ಎಂಬ ಬಿರುದಿನಿಂದ ಅವರನ್ನು ಗುರುತಿಸಲ್ಪಡ್ತೀವಿ. ಹಾಗಾಗಿ ಇವರ ಮೂಲ ಯಾವುದು? ಮಹಾರಾಷ್ಟ್ರದ ಈ ಲಟ್ಟಲೂರು ಅಥವಾ ಲಟ್ಟಲೂರು ಹಾಗೂ ಲಾತೂರೇ ಇವರ ಮೂಲವಾಗಿತ್ತು ಎನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗ್ರಹಿಸಬಹುದಾಗಿದೆ ಅಂತ ಹೇಳಿ ನಮಗೆ. ಹಾಗಾದ್ರೆ ಈ ರೀತಿಯಾಗಿ ಅಧಿಕಾರಕ್ಕೆ ಬಂದಂತಹ ಈ ರಾಜಮನೆತನದವರು ಮಾನ್ಯಕೇಟವನ್ನು ತಮ್ಮ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ತಾರೆ. ಅಲ್ಲಿಂದಲೇ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದಂತಹ ಈ ಮನೆತನ ತಮ್ಮ ರಾಜ ಲಾಂಛನವನ್ನಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರ? ಗರುಡ ಅಂತ ಹೇಳಿ ನಾವು ಕರೀತೀವಿ. ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ತಾರ. ಎಷ್ಟು ಮಾರ್ಕ್ಸ್ ಕೇಳ್ತಾರ? 1 ಮಾರ್ಕ್ಸ್ ಕೇಳ್ತಾರ. ಗರುಡ ರಾಷ್ಟ್ರಕೂಟರ ರಾಜ್ಯ ಲಾಂಛನವಾಗುವುದರ ಮೂಲಕವಾಗಿ, ಮಾನ್ಯಕೇಟ ಅವರ ರಾಜಧಾನಿಯಾಗುವುದರ ಮೂಲಕವಾಗಿ, ಅಲ್ಲಿಂದಲೇ ಇಡೀ ದಕ್ಷಿಣ ಭಾರತವನ್ನೇ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ಅಂದ್ರೆ ಸುದೀರ್ಘವಾದಂತಹ ಆಡಳಿತವನ್ನು ಕರ್ನಾಟಕದಲ್ಲಿ ನೀಡಿದಂತಹ ಚಾಲುಕ್ಯರ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಪ್ರಮುಖ ರಾಜ ಮನೆತನ ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಮನೆತನದ ಮೂಲ ಪುರುಷ ಯಾರು? ಯಾರು ಈ ಮನೆತನವನ್ನು ಸ್ಥಾಪನೆ ಮಾಡಿದಂತವನು? ಯಾರಿಂದ ಈ ರಾಷ್ಟ್ರಕೂಟ ಮನೆತನ ಪ್ರಾರಂಭವಾಗುತ್ತೆ? ಹಾಗಾದ್ರೆ ಇಲ್ಲಿ ರಾಷ್ಟ್ರಕೂಟರ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ದಂತಿ ದುರ್ಗ ಅಂತ ಹೇಳಿ. ಯಾರು ಈ ಮನೆತನವನ್ನು ಸ್ಥಾಪಿಸಿಕೊಂಡು ಬರುವಂತನೋ? ದಂತಿ ದುರ್ಗ ಈ ಒಂದು ಮನೆತನವನ್ನು ಪ್ರಾರಂಭಿಸ್ತಾನ ಕರ್ನಾಟಕದಲ್ಲಿ. ಇದು ಕೂಡ ಒಂದು ಮಾತು. ಹಾಗಾದ್ರೆ ಇವನು ಆರಂಭದಲ್ಲಿ ಏನಾಗಿರ್ತಾನೆ? ಬಾದಾಮಿ ಚಾಲುಕ್ಯರ ಸಾಮಂತನಾಗಿ ತನ್ನ ಆಡಳಿತವನ್ನು ನಡೆಸಿಕೊಂಡು ಬಂದ. ಆದರೆ ನಂತರದಲ್ಲಿ ಏನ್ ಮಾಡ್ತಾನೆ? ಬಾದಾಮಿ ಚಾಲುಕ್ಯರಿಂದ ಸ್ವತಂತ್ರತೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ರಾಷ್ಟ್ರಕೂಟರ ಸ್ವತಂತ್ರ ಆಡಳಿತವನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಿಕೊಂಡು ಬಂದ ಅಂತ ಹೇಳಿ ಕರೆಯುತ್ತೆ. ಹಾಗಾಗಿ ಚಾಲುಕ್ಯರಿಂದ ನಂತರದ ದಿನಗಳಲ್ಲಿ ಸ್ವತಂತ್ರತೆಯನ್ನು ಪಡೆದ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇವನ ತರುವಾಯದಲ್ಲಿ ಇವನ ಉತ್ತರಾಧಿಕಾರಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಳ್ತಾರಪ್ಪ ಅಂದ್ರೆ 1ನೇ ಕೃಷ್ಣ ಅಂತ ಹೇಳಿ ನಾವು ಕರೀತೀವಿ. ಯಾರು ಅಧಿಕಾರಕ್ಕೆ ಬರ್ತಾರೆ? ದಂತಿ ದುರ್ಗನ ತರುವಾಯದಲ್ಲಿ 1ನೇ ಕೃಷ್ಣ ಇವನ ಉತ್ತರಾಧಿಕಾರಿಯಾಗುವುದರ ಮೂಲಕವಾಗಿ ರಾಷ್ಟ್ರಕೂಟರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಹೀಗೆ ಅಧಿಕಾರವನ್ನು ವಹಿಸಿಕೊಂಡಂತಹ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಇನ್ನು ಬಾದಾಮಿ ಚಾಲುಕ್ಯರು ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಂಡಿರ್ತಾರ. ಹಾಗಾಗಿ ಈ 1ನೇ ಕೃಷ್ಣ ಬಾದಾಮಿ ಚಾಲುಕ್ಯರ ರಾಜನಾದಂತಹ ಕೀರ್ತಿವರ್ಮ ಅಂತ ಹೇಳಿ ಕರಿತೀವಿ. ಆ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕವಾಗಿ ಅವರ ಪ್ರಾಬಲ್ಯವನ್ನು ಏನ್ ಮಾಡ್ತಾನೆ? ಕ್ಷೀಣಿಸಿದ ಅಂತ ಹೇಳಿ ನಮಗೆ. ಈ ರೀತಿಯಾಗಿ ಅವರ ಪ್ರಾಬಲ್ಯವನ್ನು ಅಳಿಸಿ ಹಾಕುವುದರ ಮೂಲಕವಾಗಿ ಅವರನ್ನು ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕವಾಗಿ 1ನೇ ಕೀರ್ತಿವರ್ಮ ಮತ್ತಷ್ಟು ರಾಷ್ಟ್ರಕೂಟರ ಸಾಮ್ರಾಜ್ಯ
ಮುಖ್ಯವಾಗಿ ಎಲ್ಲಿ ನಿರ್ಮಾಣವಾಗುತ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ಎಲ್ಲೋರ ಅಂತ ಹೇಳ್ತಾರೆ. ಎಲ್ಲಿ ನಿರ್ಮಾಣವಾಗುವುದು ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರುವಂತಹ ಎಲ್ಲೋರ ಎನ್ನುವಂತಹ ಸ್ಥಳದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಯಾವುದನ್ನು ನಿರ್ಮಿಸಿಕೊಂಡು ಬರ್ತಾನೆ? ಎಲ್ಲೋರದಲ್ಲಿ ಒಂದು ಜಗತ್ ಪ್ರಸಿದ್ಧವಾದಂತಹ ದೇವಾಲಯವನ್ನು ಇವನ ಕಾಲದಲ್ಲಿ ನಿರ್ಮಿಸಲಾಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಯಾರ ಕಾಲದಲ್ಲಿ ನಿರ್ಮಿಸಲಾಗುತ್ತೆ? 1ನೇ ಕೃಷ್ಣನ ಕಾಲದಲ್ಲಿ ನಿರ್ಮಿಸಲಾಯಿತು ಅಂತ ಹೇಳಿ ಇದು 2 ಮಾರ್ಕ್ಸ್ ಸಿಗೋದು. ಹಾಗಾದ್ರೆ ಇವನು ಈ ರೀತಿಯಾಗಿ ನಿರ್ಮಿಸಿ ಅಂದ್ರೆ ಈ ರೀತಿಯಾಗಿ ತನ್ನ ಅಧಿಕಾರವನ್ನು ನಡೆಸಿದ ತರುವಾಯದಲ್ಲಿ ಇವನ ಉತ್ತರಾಧಿಕಾರಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡ್ರಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ 2ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. 1ನೇ ಕೃಷ್ಣನ ತರುವಾಯದಲ್ಲಿ ರಾಷ್ಟ್ರಕೂಟರ ರಾಜನಾಗಿ ಯಾರು ಅಧಿಕಾರಕ್ಕೆ ಬಂದಾಗ 2ನೇ ಗೋವಿಂದ ಇಲ್ಲಿ ರಾಷ್ಟ್ರಕೂಟರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಈ ರೀತಿಯಾಗಿ ಅಧಿಕಾರಕ್ಕೆ ಬಂದಂತಹ ಇವನು ಪ್ರಬಲನಾಗಿರಲಿಲ್ಲ. ಇವನೊಬ್ಬ ಅಸಮರ್ಥ ದೊರೆಯಾಗಿರ್ತಾನೆ. ಯಾವಾಗ ಇವನ ಅಸಮರ್ಥ ರಾಜನಾಗಿರ್ತಾನೋ ಇದನ್ನು ಇವನ ಸಹೋದರ ಬಳಸಿಕೊಳ್ಳುವುದರ ಮೂಲಕವಾಗಿ ದುರ್ಬಲನಾದಂತಹ 3ನೇ ಗೋವಿಂದನನ್ನು ಏನ್ ಮಾಡ್ತಾನೆ? ಅಧಿಕಾರದಿಂದ ಪದಚ್ಯುತಿಗೊಳಿಸುವುದರ ಮೂಲಕವಾಗಿ ಸಾಶ 780ರಲ್ಲಿ ಯಾರು ಅಧಿಕಾರವನ್ನು ವಹಿಸಿಕೊಳ್ತಾರೆ? ರಾಷ್ಟ್ರಕೂಟರ ರಾಜನಾಗಿ ಧ್ರುವ ಎನ್ನುವಂತಹ ವ್ಯಕ್ತಿ ರಾಷ್ಟ್ರಕೂಟರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡ ಅಂತ ಹೇಳಬೇಕಾರೆ ಈ ರಾಷ್ಟ್ರಕೂಟರ ಆರಂಭಿಕ ರಾಜರಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಒಳಗೊಂಡಂತವನೇ ಯಾರೋ? ಧ್ರುವ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಬರುವಂತ ಯಾರಿದೆ? ರಾಷ್ಟ್ರಕೂಟರ ರಾಜರಲ್ಲಿ ಧ್ರುವ. ಇಲ್ಲಿ ಧ್ರುವ ಎಲ್ಲಿವರೆಗೆ ಆಡಳಿತ ನಡೆಸ್ತಾನೆ? ಸಾಶ 780ರಿಂದ 790 ಕೇವಲ 13 ವರ್ಷಗಳ ಕಾಲ ಮಾತ್ರ ರಾಷ್ಟ್ರಕೂಟರ ರಾಜನಾಗಿ ಅಧಿಕಾರವನ್ನು ನಡೆಸಿದ ಅಂತ ನಂಬಿದ್ದಾರೆ. ಹಾಗಾದ್ರೆ ಅಧಿಕಾರಕ್ಕೆ ಬಂದದ್ದು ಹೇಗೆ ಅನ್ನೋದು ನಿಮಗೆ ಗೊತ್ತಾಯ್ತು. ಅಂದ್ರೆ ಏನು? ಆಂತರಿಕ ದ್ವಂದ್ವದಲ್ಲಿ ತನ್ನ ಸಹೋದರನಾದಂತಹ 2ನೇ ಗೋವಿಂದನನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸುವುದರ ಮೂಲಕವಾಗಿ ಧ್ರುವ ಸಾಶ 780ರಲ್ಲಿ ರಾಷ್ಟ್ರಕೂಟರ ರಾಜನಾಗಿ ಅಧಿಕಾರವನ್ನು ಪಡೆದ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈ ರೀತಿಯಾಗಿ ಅಧಿಕಾರವನ್ನು ಪಡೆದಂತಹ ಧ್ರುವ ರಾಷ್ಟ್ರಕೂಟರ ಆರಂಭಿಕ ರಾಜರಲ್ಲಿಗೆ ಅತ್ಯಂತ ಪ್ರಮುಖ ರಾಜ ಅಂತೇಳಿ ನಾವು ಕರೀತೀವಿ. ಯಾಕೆ ಇವರನ್ನು ರಾಷ್ಟ್ರಕೂಟರ ಆರಂಭಿಕ ರಾಜರಲ್ಲಿ ಅತಿ ಪ್ರಮುಖನ ಅಂತೇಳಿ ನಾವು ಗುರುತಿಸಲ್ಪಡ್ತೀವಿ ಈ ಭಾರತದ ಇತಿಹಾಸದಲ್ಲಿ. ಹಾಗಾದ್ರೆ ಇವನು ಅಧಿಕಾರಕ್ಕೆ ಬಂದಾಗ ಇವನಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? 50 ವರ್ಷ ವಯಸ್ಸಾಗಿತ್ತು. ಈ 50 ವರ್ಷ ವಯಸ್ಸಾದರೂ ಕೂಡ ತನ್ನ ಪರಾಕ್ರಮಗಳಿಗೆ ಹೆಸರು ವಾಸಿಯಾದಂತವನೇ ಯಾರೋ? ಧ್ರುವ ಅಂತೇಳಿ ನಾವು ಕರೀತೀವಿ. ಹಾಗಾಗಿಯೇ ಆರಂಭಿಕ ರಾಷ್ಟ್ರಕೂಟರಲ್ಲಿ ಇವನು ಅತ್ಯಂತ ಪ್ರಮುಖ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇವನ ಸಾಧನೆಗಳು ಏನು? ಇಲ್ಲಿ ಸಾಧನೆಗಳು ಅಂದ ತಕ್ಷಣವೇ ಇವನ ಸಾಧನೆಗಳನ್ನು ನಾವು 2 ರೀತಿಯಾಗಿ ವಿಭಾಗ ಮಾಡ್ತೀವಿ. ಎಷ್ಟು ರೀತಿಯಾಗಿ ವಿಭಾಗ ಮಾಡ್ಕೊಂಡು ಬರ್ತೀವಿ? 2 ರೀತಿಯಾಗಿ ಇವನ ಸಾಧನೆಗಳನ್ನು ನಾವು ವಿಭಾಗಿಸಿಕೊಂಡು ಬರ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಹೇಳೋದಾದ್ರೆ ಉತ್ತರ ಭಾರತದ ದಿಗ್ವಿಜಯಗಳು. ಎರಡನೇದು ದಕ್ಷಿಣ ಭಾರತದ ದಿಗ್ವಿಜಯಗಳು.
ಇವನ ಸಾಧನೆಗಳು ಎಷ್ಟಿದ್ದಾವೆ? 2 ರೀತಿಯಾಗಿ ನಾವು ಇವು ಸಾಧನೆಗಳನ್ನು ವಿಭಾಗ ಮಾಡಿ. ಮೊದಲನೇದು ಉತ್ತರ ಭಾರತದ ದಿಗ್ವಿಜಯಗಳು, ಎರಡನೇದು ದಕ್ಷಿಣ ಭಾರತದ ದಿಗ್ವಿಜಯಗಳು ಅಂತೇಳಿ ನಾವು ಗುರುತಿಸಬಹುದು. ಹಾಗಾದ್ರೆ ಇದು ಮುಖ್ಯವಾಗಿ ಉತ್ತರ ಭಾರತದ ದಿಗ್ವಿಜಯ ಅಂದರೆ ಉತ್ತರ ಭಾರತ ಅಂದ ತಕ್ಷಣವೇ ಯಾವ್ಯಾವ ಪ್ರದೇಶಗಳ ಮೇಲೆ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸ್ತಾನೆ ಧ್ರುವ. ಹಾಗಾದ್ರೆ ಉತ್ತರ ಭಾರತದ ದಿಗ್ವಿಜಯಗಳು ಅಂದ ತಕ್ಷಣವೇ ತನ್ನ ಪ್ರಭಾವವನ್ನು ಉತ್ತರ ಭಾರತದಲ್ಲಿ ಹರಡಿದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ? ಧ್ರುವನಿಗೆ ಸಲ್ಲುತ್ತೆ ಅಂತೆಲ್ಲ ಹೇಳ್ತಾರೆ. ಹಾಗಾದ್ರೆ ಇವನು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಉತ್ತರದ ರಾಜಕೀಯ ಸನ್ನಿವೇಶಗಳು ಹೇಗಿರ್ತವ? ಹಾಗಾದ್ರೆ ಉತ್ತರ ಭಾರತದಲ್ಲಿ ರಾಜಕೀಯವಾಗಿ ಅನಿಶ್ಚಿತತೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ರಾಜಕೀಯವಾಗಿ ಉತ್ತರ ಭಾರತ ಅರಾಜಕತೆಯಿಂದ ಕೂಡಿತ್ತು ಅಂತೇಳಿ ಬೇಕಾದ್ರೆ ಯಾವ ರಾಜರುಗಳಿಂದ ಆ ಒಂದು ರಾಜಕೀಯ ಅನಿಶ್ಚಿತತೆ ಅಲ್ಲಿ ನಿರ್ಮಾಣಗೊಳ್ಳುತ್ತಪ್ಪ ಅಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮೊದಲು ಕನೂಜ್ ಅಂತ ಹೇಳ್ತಾರೆ, ಎರಡನೇದು ಪ್ರತಿಹಾರ, ಮೂರನೇದು ಬಂಗಾಳದ ರಾಜ. ಯಾರ್ಯಾರು ಬರ್ತಾರೆ? ಉತ್ತರ ಭಾರತದಲ್ಲಿ ಯಾಕೆ ರಾಜಕೀಯ ಅನಿಶ್ಚಿತತೆ ನಿರ್ಮಾಣಗೊಳ್ಳುತ್ತಪ್ಪ ಅಂದ್ರೆ ಅಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ. ಏನಿದೆ? ಕನೂಜ್ ಇದೆ. ಆ ಕನೂಜಿನ ಅಂದ್ರೆ ಕನೂಜ್ ಎನ್ನುವಂತಹ ಒಂದು ಪ್ರಾಂತ್ಯ ಬರುತ್ತೆ. ಅಲ್ಲಿ ಒಬ್ಬ ರಾಜ ಆಡಳಿತವನ್ನು ಮಾಡ್ತಾರೆ. ಅದು ಬಿಟ್ಟರೆ ಪ್ರತಿಹಾರರು ಕೂಡ ಉತ್ತರ ಭಾರತದಲ್ಲಿ ತಮ್ಮ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಅದು ಬಿಟ್ಟರೆ ಬಂಗಾಳ ಅಂತ ಹೇಳಿ ಕರಿತೀವಿ. ಆ ಬಂಗಾಳದಲ್ಲೂ ಕೂಡ ಅರಸರು ಪ್ರಬಲರಾಗುವುದರ ಮೂಲಕವಾಗಿ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದರು ಅಂತೇಳಿ ನಮಗೆ. ಹಾಗಾದ್ರೆ 3 ಪ್ರದೇಶಗಳಲ್ಲಿ ಯಾವ ರಾಜರುಗಳು ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದಿದ್ರು? ಹಾಗಾದ್ರೆ ಇಲ್ಲಿ ಕನೂಜಿನ ರಾಜನಾಗಿ ಇಂದ್ರಾಯುಧ ಅಂತ ಹೇಳ್ತಾರೆ, ಪ್ರತಿಹಾರದ ರಾಜನಾಗಿ ಮತ್ಸ್ಯರಾಜ, ಹಾಗೆ ಬಂಗಾಳದ ರಾಜನಾಗಿ ಯಾರಿದ್ದಾರೆ? ಬಂಗಾಳದ ರಾಜನಾಗಿ ಧರ್ಮ. ಯಾರ್ಯಾರಿದ್ದಾರೆ ಇಲ್ಲಿ? ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಕನೂಜಿನಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಇಂದ್ರಾಯುಧ ಆಳ್ವಿಕೆ ಮಾಡ್ತಾನ. ಪ್ರತಿಹಾರರು ಅಲ್ಲೇ ಉತ್ತರ ಭಾರತದಲ್ಲಿ ಪ್ರತಿಹಾರ ರಾಜನಾದಂತಹ ಮತ್ಸ್ಯರಾಜ ಆಡಳಿತವನ್ನು ನಡೆಸ್ತಾ ಇದ್ದಾನೆ. ಬಂಗಾಳ ಇಲ್ಲಿ ಪ್ರಮುಖವಾಗಿ ಬರುತ್ತೆ. ಅಲ್ಲಿ ಧರ್ಮಪಾಲನ ಆಡಳಿತವನ್ನು ನಾವು ಗಮನಿಸಬೇಕು. ಹಾಗಾದ್ರೆ ಇಲ್ಲಿ ಯಾಕೆ ರಾಜಕೀಯ ಅರಾಜಕತೆ ನಿರ್ಮಾಣ ಆಗುತ್ತೆ ಉತ್ತರ ಭಾರತದಲ್ಲಿ? ಇವರು ಅಧಿಕಾರವನ್ನು ವಹಿಸಿಕೊಂಡಂತಹ ಸಮಯದಲ್ಲಿ ಅಪ್ಪ ಅಂದ್ರೆ ಇಲ್ಲಿ ಕನೂಜಿನ ಸಿಂಹಾಸನವನ್ನು ಪಡೆಯುವುದಕ್ಕೋಸ್ಕರವಾಗಿ ಯಾರ್ಯಾರು ಪೈಪೋಟಿಯನ್ನು ಮಾಡ್ತಾರ? ಪ್ರತಿಹಾರರ ರಾಜ ಮತ್ತು ಬಂಗಾಳದ ರಾಜ ಏನ್ ಮಾಡ್ತಾರೆ? ಹೇಗಾದರೂ ಮಾಡಿ ಯಾವ ಒಂದು ಸಿಂಹಾಸನವನ್ನು ಪಡ್ಕೋಬೇಕು, ಕನೂಜಿನ ಸಿಂಹಾಸನವನ್ನು ಪಡ್ಕೋಬೇಕು ಎನ್ನುವಂತಹ ಒಂದು ಆಲೋಚನೆಯಲ್ಲಿ ಬರ್ತಾರೆ. ಯಾವಾಗ ಇವರ ದೃಷ್ಟಿ ಕನೂಜಿನ ಒಂದು ಸಿಂಹಾಸನದ ಮೇಲೆ ಬೀಳುತ್ತೋ ಆ ಒಂದು ಘಟನೆ ಉತ್ತರ ಭಾರತದ ರಾಜಕೀಯದಲ್ಲಿ ಅರಾಜಕತೆಗೆ ಕಾರಣವಾಗುವುದರ ಮೂಲಕವಾಗಿ ಇಲ್ಲಿ ಈ ಒಂದು ಸಿಂಹಾಸನವನ್ನು ಪಡೆಯುವುದಕ್ಕೆ ಏನು ಅನಿವಾರ್ಯವಾಗುತ್ತೆ? ಯುದ್ಧಗಳು ಅನಿವಾರ್ಯವಾಗಿ ಕೊಂಡು ಬರ್ತವೆ ಇವರ ನಡುವೆಯೇ ಅಂತ ಹೇಳಬೇಕು. ಹೀಗಿರುವಾಗ ಪ್ರತಿಹಾರರ ರಾಜನಾದಂತಹ ಯಾರು? ಮತ್ಸ್ಯರಾಜ ಏನ್ ಮಾಡ್ತಾನೆ? ಸುಮ್ಮನೆ ಇರೋದಿಲ್ಲ. ಅವನ ಕಣ್ಣು ಯಾವ ಸಿಂಹಾಸನದ ಮೇಲೆ ಬಿದ್ದತೆ? ಕನೂಜಿನ ಸಿಂಹಾಸನದ ಮೇಲೆ ಈಗಾಗಲೇ ಬಿದ್ದತೆ. ಆ ಕಾರಣದಿಂದಾಗಿ ಈ ಪ್ರತಿಹಾರರ ರಾಜನಾದಂತಹ ಮತ್ಸ್ಯರಾಜ ಏನ್ ಮಾಡ್ತಾನೆ? ಕನೂಜಿನ ರಾಜನಾದಂತಹ ಇಂದ್ರಾಯುಧನ ಮೇಲೆ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ಇಂದ್ರಾಯುಧನನ್ನು ಏನ್ ಮಾಡ್ತಾನೆ? ಯುದ್ಧದಲ್ಲಿ ಪರಾಭವಗೊಳಿಸುವುದರ ಮೂಲಕವಾಗಿ ಯಾವ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ? ಕನೂಜಿನ ಸಿಂಹಾಸನವನ್ನು ಯಾವ ವಶಪಡಿಸಿಕೊಂಡ್ರೆ ಪ್ರತಿಹಾರರ ರಾಜನಾದಂತಹ ಮತ್ಸ್ಯರಾಜ ಆ ಒಂದು ಸಿಂಹಾಸನವನ್ನು ವಶಪಡಿಸಿಕೊಂಡ. ಯಾವಾಗ ಕನೂಜಿನ ಸಿಂಹಾಸನ ಇವನ ವಶವಾಗುತ್ತೋ ಆವಾಗ ಇದಕ್ಕೆ ಮತ್ತೊಬ್ಬ ಆಕಾಂಕ್ಷಿ ಯಾರಿದ್ದಾರೆ ಉತ್ತರ ಭಾರತದಲ್ಲಿ? ಬಂಗಾಳದ ಧರ್ಮಪಾಲ ಇದ್ದಾನೆ. ಅವನ ದೃಷ್ಟಿಯು ಕೂಡ ಯಾವ ಸಿಂಹಾಸನದ ಮೇಲೆ ಇದೆ? ಕನೂಜಿನ ಸಿಂಹಾಸನವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಆಸೆ ಅವನಿಗೂ ಕೂಡ ಇದೆ. ಹಾಗಾಗಿ ಬಂಗಾಳ
ಹೆಚ್ಚಾಗಿದೆ. ಆ ಕಾರಣದಿಂದಾಗಿ ಆ ಸಿಂಹಾಸನವನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಧರ್ಮಪಾಲ ಯಾರ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ? ಪ್ರತಿಹಾರ ರಾಜನಾದಂತಹ ವತ್ಸರಾಜನ ಮೇಲೆ ದಂಡೆತ್ತಿ ಬರ್ತಾನೆ. ಆದರೆ ದಂಡೆತ್ತಿ ಬಂದರೂ ಕೂಡ ಧರ್ಮಪಾಲ ವತ್ಸ್ಯರಾಜನನ್ನು ಪರಾಭವಗೊಳಿಸಲು ಸಾಧ್ಯವಾಗಲಿಲ್ಲ ಎನ್ನುವಂತಹ ಅಂಶವನ್ನು ನಾವಿಲ್ಲಿ ಗ್ರಹಿಸಬೇಕಾಗಿದೆ. ಹಾಗಾಗಿ ಇಂತಹ ಒಂದು ಯುದ್ಧಗಳಿಂದಾಗಿ ಉತ್ತರ ಭಾರತ ಏನಾಗುತ್ತೆ? ರಾಜಕೀಯವಾಗಿ ಅನಿಶ್ಚಿತತೆಗಳಿಂದ ಕೂಡಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಉತ್ತರ ಭಾರತದ ಮೇಲೆ ಯಾರ ಕಣ್ಣು ಬೀಳುತ್ತೆ? ಯಾರ ಕಣ್ಣು ಬೀಳುತ್ತೆ ಈ ವೇಳೆಯಲ್ಲಿ? ಯಾರ ಕಣ್ಣು ಬೀಳುತ್ತೆ? ಯಾರ ಕಣ್ಣು ಬೀಳುತ್ತೆ? ಉತ್ತರ ಭಾರತದ ಮೇಲೆ ಧ್ರುವ. ಈ ಧ್ರುವ ಯಾರು? ರಾಷ್ಟ್ರಕೂಟರ ರಾಜನಾಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ಧ್ರುವ ತನ್ನ ಮಕ್ಕಳಾದಂತಹ ಇಂದ್ರ ಮತ್ತು ಮೂರನೇ ಗೋವಿಂದ ಅಂತೇಳಿ ನಾವು ಕರೀತೀವಿ. ಯಾರಿದ್ದಾರೆ ಅವರ ಮಕ್ಕಳ? ಯಾರು ಸಹಾಯಕ್ಕೆ ಬರ್ತಾರೆ? ಇಂದ್ರ ಮತ್ತು ಮೂರನೇ ಗೋವಿಂದ ಅಂತೇಳಿ ಕರೀತೀವಿ. ಅಂದ್ರೆ ತನ್ನ ಮಕ್ಕಳಾದಂತಹ ಯುವೀರ್ವರ ಸಮೇತವಾಗಿ ಏನ್ ಮಾಡ್ತಾನೆ? ಉತ್ತರ ಭಾರತದ ಮೇಲೆ ತನ್ನ ದಾಳಿಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಅಂದ್ರೆ ದಂಡೆತ್ತಿ ಹೋದ ಅಂತೇಳಿ ತಿಳಿಯುತ್ತೆ. ಯಾವಾಗ ಉತ್ತರ ಭಾರತದ ಮೇಲೆ ದಂಡೆಯಾತ್ರೆಯನ್ನು ಕೈಗೊಳ್ತಾನೋ ಆವಾಗ ಈ ಹೋದಂತಹ ಈ ಇಂದ್ರ ಇರುವುದು ಹಾಗೆ ಮೂರನೇ ಗೋವಿಂದರ ಸೈನ್ಯ ಏನ್ ಮಾಡುತ್ತೆ? ಈ ಉತ್ತರ ಭಾರತದ ರಾಜರುಗಳಾದಂತಹ ಪ್ರತಿಹಾರರ ರಾಜನಾದಂತಹ ವತ್ಸ್ಯರಾಜನನ್ನು ಪರಾಭವಗೊಳಿಸುತ್ತೆ. ಹಾಗೆ ಬಂಗಾಳದ ರಾಜನಾದಂತಹ ಧರ್ಮಪಾಲನನ್ನು ಕೂಡ ಏನ್ ಮಾಡುತ್ತೆ? ಪರಾಭವಗೊಳಿಸುವುದರ ಮೂಲಕವಾಗಿ ಯಾವಾಗ ಈ ರಾಜ ಮನೆತನದವರು ಅಂದ್ರೆ ಬಂಗಾಳದ ಧರ್ಮಪಾಲ ಮತ್ತು ಇಲ್ಲಿ ಬರುವಂತಹ ಪ್ರತಿಹಾರರ ವತ್ಸ್ಯರಾಜ ಇಲ್ಲಿ ಯಾವಾಗ ಪರಾಭವಗೊಳ್ತಾರೋ ಆವಾಗ ಏನಾಗುತ್ತಂತೆ? ಉತ್ತರ ಭಾರತದಲ್ಲಿ ಬರುವಂತಹ ಪ್ರಮುಖ ನದಿ ಬಯಲಾದಂತಹ ಗಂಗಾ ಯಮುನಾ ಅಂತೇಳಿ ಕರೀತೀವಿ. ಯಾವ ನದಿ ಮುಖಜ ಭೂಮಿ? ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶಗಳು ಯಾರ ನಿಯಂತ್ರಣಕ್ಕೆ ಒಳಪಡ್ತವೆ? ಧ್ರುವನ ನಿಯಂತ್ರಣಕ್ಕೆ ಒಳಪಟ್ಟವು ಅಂತ ಹೇಳಿ ಕರೆಯುತ್ತೆ. ಹೀಗಾಗಿ ಉತ್ತರ ಭಾರತದ ರಾಜಕೀಯ ಅನಿಶ್ಚಿತತೆಯನ್ನು ತನ್ನ ಸಾಮ್ರಾಜ್ಯದ ವಿಸ್ತರಣೆಗೆ ಬಳಸಿಕೊಳ್ಳುವುದರ ಮೂಲಕವಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಏನ್ ಮಾಡ್ತಾನೆ? ಉತ್ತರದವರೆಗೂ ಕೂಡ ಅಂದ್ರೆ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶದವರೆಗೂ ಕೂಡ ವಿಸ್ತರಿಸಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ಲುತ್ತೆ? ಧ್ರುವನಿಗೆ ಸಲ್ಲುತ್ತೆ. ಈ ರೀತಿಯಾಗಿ ಯಶಸ್ಸನ್ನು ಗಳಿಸುವುದರ ಮೂಲಕವಾಗಿ ಉತ್ತರ ಭಾರತದ ದಿಗ್ವಿಜಯಗಳನ್ನು ಪೂರ್ಣಗೊಳಿಸಿದ ಯಾರೋ? ಧ್ರುವ ಅಂತ ಹೇಳಿ. ಈ ಉತ್ತರ ಭಾರತದ ದಿಗ್ವಿಜಯಗಳನ್ನು ಪೂರ್ಣಗೊಳಿಸಿದ ತರುವಾಯದಲ್ಲಿ ಧ್ರುವ ಯಾವ ದಿಗ್ವಿಜಯಗಳನ್ನು ಕೈಗೊಳ್ತಾನ? ದಕ್ಷಿಣ ಭಾರತದ ದಿಗ್ವಿಜಯಗಳನ್ನು ಕೈಗೊಂಡ ಅಂತ ಹೇಳಿ. ಹಾಗಾದ್ರೆ ಉತ್ತರ ಭಾರತದ ದಿಗ್ವಿಜಯಗಳು ಪೂರ್ಣಗೊಂಡ ತರುವಾಯದಲ್ಲಿ ಧ್ರುವ ಏನ್ ಮಾಡ್ತಾನೆ? ಈ ತನ್ನ ಗಮನವನ್ನು ವೆಂಗಿ ಚಾಲುಕ್ಯರ ಮೇಲೆ ಕೇಂದ್ರೀಕರಿಸ್ತಾನೆ. ಯಾರ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿಕೊಂಡು ಬರ್ತಾನೆ? ಇಲ್ಲಿ ಆಂಧ್ರದಲ್ಲಿ ಬರುವಂತಹ ವೆಂಗಿ ಮಂಡಲ ಅಂತ ಕರೀತೀವಿ. ಅಲ್ಲಿ ಅಧಿಕಾರದಲ್ಲಿದ್ದಂತಹ ಚಾಲುಕ್ಯ ಮನೆತನದ ಒಂದು ಸ್ವತಂತ್ರ ಸಂತತಿ ಅಂತೇಳಿ ಕರೀತೀವಿ, ಶಾಖೆ ಅಂತೇಳಿ ಕರೀತೀವಿ. ಆ ವೆಂಗಿ ಚಾಲುಕ್ಯರ ಮೇಲೆ ದಾಳಿಯನ್ನು ಪ್ರಾರಂಭಿಸ್ತಾನೆ. ಯಾವಾಗ ವೆಂಗಿ ಚಾಲುಕ್ಯರ ಮೇಲೆ ಒಂದು ದಾಳಿಯನ್ನು ಕೇಂದ್ರೀಕರಿಸ್ತಾನೋ ಆವಾಗ ವೆಂಗಿ ಚಾಲುಕ್ಯರ ರಾಜನಾದಂತಹ 4ನೇ ವಿಷ್ಣುವರ್ಧನ ಯಾವ ರಾಜನಾಗಿ ಅಧಿಕಾರದಲ್ಲಿರ್ತಾರ ಸಮಯದಲ್ಲಿ 4ನೇ ವಿಷ್ಣುವರ್ಧನ ಅಥವಾ ಕುಬ್ಜ ವಿಷ್ಣುವರ್ಧನ ಅಂತ ನಾವು ಕರೀತೀವಿ. ಈ 4ನೇ ವಿಷ್ಣುವರ್ಧನ ಆ ವೆಂಗಿಯಲ್ಲಿ ತನ್ನ ಆಡಳಿತವನ್ನು ನಡೆಸಿಕೊಂಡು ಬಂದಿರ್ತಾನೆ. ಇಂತಹ ವಿಷ್ಣುವರ್ಧನ ಧ್ರುವನ ಮೇಲೆ ಯುದ್ಧವನ್ನು ಮಾಡಲು ಮುಂದಾಗದೆ ತನ್ನ ಮಗಳಾದಂತಹ ಶೀಲ ಭಟ್ಟಾರಿಕೆಯನ್ನು ಧ್ರುವನಿಗೆ ಮದುವೆ ಮಾಡಿ ಕೊಡುವುದರ ಮೂಲಕವಾಗಿ ಉತ್ತಮವಾದಂತಹ ವೈವಾಹಿಕ ಸಂಬಂಧವನ್ನು ಬೆಳೆಸಿಕೊಂಡು ಬಂದ ಯಾರೊಂದಿಗೆ? ರಾಷ್ಟ್ರಕೂಟರೊಂದಿಗೆ ಅಂತ ಹೇಳಬೇಕಾಗುತ್ತೆ. ಈ ಕಾರಣದಿಂದಾಗಿ ವೆಂಗಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಏನಾಗ್ತಾರೆ? ಅಂದ್ರೆ ವೈವಾಹಿಕ ಸಂಬಂಧಗಳನ್ನು ಬೆಸೆದುಕೊಂಡರು ಅಂತ ಹೇಳಬೇಕಾಗಿದೆ. ಇದಾದ ತರುವಾಯದಲ್ಲಿ ದಕ್ಷಿಣ ಭಾರತದ ಕಡೆಗೆ ಧ್ರುವನ ಸೈನ್ಯ ಮುನ್ನುಗ್ಗುವುದರ ಮೂಲಕವಾಗಿ ಗಂಗರ ಪ್ರದೇಶದ ಮೇಲೆ ದಾಳಿಯನ್ನು ಕೇಂದ್ರೀಕರಿಸಿದೆ. ಹಾಗಾದ್ರೆ ಗಂಗರ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕ
ಆಡಳಿತವನ್ನು ನಡೆಸಿಕೊಂಡು ಬಂದಿರ್ತಾನೆ. ಇಂತಹ ಎರಡನೇ ಶಿವಮಾರನನ್ನು ಧ್ರುವ ಏನ್ ಮಾಡ್ತಾನಪ್ಪ ಅಂದ್ರೆ ಮುದುಗುಂದೂರು ಎನ್ನುವಂತಹ ಸ್ಥಳದಲ್ಲಿ ಪರಾಭವಗೊಳಿಸಿದಷ್ಟೇ ಅಲ್ಲದೆ ಈ ಎರಡನೇ ಶಿವಮಾರನನ್ನು ಅಂದ್ರೆ ಆ ಯುದ್ಧದಲ್ಲಿಯೇ ಅಂದ್ರೆ ಬಂಧಿಸುವುದರ ಮೂಲಕವಾಗಿ ಆತನನ್ನು ಸೆರೆಮನೆಗೆ ಹಾಕಲಾಗಿದೆ. ಯಾವಾಗ ಗಂಗರ ರಾಜ ಎರಡನೇ ಶಿವಮಾರ ಸೆರೆಮನೆಗೆ ಸೇರಲ್ಪಟ್ಟನೋ ಆವಾಗ ಗಂಗರ ಪ್ರಮುಖ ಪ್ರದೇಶವಾದಂತಹ ಗಂಗವಾಡಿ ಯಾರ ವಶವಾಗುತ್ತೆ? ಗಂಗವಾಡಿ ಅಂತ ಕರೀತೀವಿ. ಈ ಗಂಗವಾಡಿ ಯಾರ ವಶವಾಗುತ್ತೆ? ರಾಷ್ಟ್ರಕೂಟರ ಅಧೀನಕ್ಕೆ ಒಳಗಾಗುತ್ತೆ. ಯಾವಾಗ ರಾಷ್ಟ್ರಕೂಟರ ಅಧೀನಕ್ಕೆ ಗಂಗವಾಡಿ ಒಳಪಡುತ್ತೋ ಆವಾಗ ಗಂಗವಾಡಿಯ ಆಡಳಿತವನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಧ್ರುವ ತನ್ನ ಹಿರಿಯ ಮಗನಾದಂತಹ ಸ್ತಂಭ ಅಂತ ಹೇಳಿ ಅಥವಾ ಕಂಬದ ರಸ ಎನ್ನುವಂತಹ ಮತ್ತೊಂದು ಹೆಸರಿನಿಂದಲೂ ಕೂಡ ಆತನನ್ನು ನಾವು ಕರೀತೀವಿ. ಆ ಸ್ತಂಭನನ್ನು ಏನ್ ಮಾಡ್ತಾನೆ? ಆ ಒಂದು ಪ್ರದೇಶದ ಅಧಿಕಾರಿ ಅಥವಾ ರಾಜ್ಯಪಾಲನನ್ನಾಗಿ ನೇಮಿಸುವುದರ ಮೂಲಕವಾಗಿ ಗಂಗವಾಡಿಯ ಆಡಳಿತವನ್ನು ನಿಯಂತ್ರಿಸಿಕೊಂಡು ಬಂದ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಈ ಒಂದು ಧ್ರುವ ಏನ್ ಮಾಡಿದ? ಈ ಒಂದು ಗಂಗರನ್ನು ಕೂಡ ಪರಾಭವಗೊಳಿಸ್ತಾನ. ಇದಾದ ತರುವಾಯದಲ್ಲಿ ಏನ್ ಮಾಡ್ತಾನ? ತನ್ನ ಗಮನವನ್ನು ಪಲ್ಲವರ ಕಡೆಗೆ ಕೇಂದ್ರೀಕರಿಸುವುದರ ಮೂಲಕವಾಗಿ ಪಲ್ಲವರ ರಾಜನಾದಂತಹ ಎರಡನೇ ನಂದಿವರ್ಮನನ್ನು ಕೂಡ ಸೋಲಿಸ್ತಾನೆ. ಸೋಲಿಸಿದಂತಹ ಅವರೊಂದಿಗೆ ಅಂದ್ರೆ ಏನ್ ಮಾಡ್ತಾನಪ್ಪ ಅಂದ್ರೆ ಅಪಾರ ಪ್ರಮಾಣದ ಉತ್ತಮವಾದಂತಹ ಆನೆಗಳನ್ನು ಕಪ್ಪವನ್ನಾಗಿ ಸ್ವೀಕರಿಸಿಕೊಂಡು ಬಂದ ಧ್ರುವ ಅಂತೇಳಿ ಕಳೆಯುತ್ತೆ. ಈ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಬರುವಂತಹ ಅನೇಕ ರಾಜರುಗಳನ್ನು ಹಾಗೂ ಉತ್ತರದಲ್ಲಿ ಬರುವಂತಹ ಪ್ರಮುಖ ರಾಜರುಗಳನ್ನು ಸೋಲಿಸುವುದರ ಮೂಲಕವಾಗಿ ರಾಷ್ಟ್ರಕೂಟರ ಆರಂಭಿಕ ರಾಜರುಗಳಲ್ಲಿ ಪ್ರಮುಖನಾಗಿ ಆಡಳಿತವನ್ನು ನಡೆಸಿದಂತಹ ಇವನು ಅನೇಕ ಬಿರುದುಗಳನ್ನು ಒಳಗೊಳ್ತಾನೆ. ಆ ಬಿರುದುಗಳು ಯಾವ್ಯಾವ ಅಂದ್ರೆ ಮಕ್ಕಳು ಎರಡಕ್ಕೂ ಕೇಳ್ತಾನೆ. ಧಾರಾವರ್ಷ ಬಿರುದುಗಳು ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ, ಮತ್ತು ಕಲಿವಲ್ಲಭ. ಅಂತ ಕರೀತೀವಿ. ಈ ನಾಲ್ಕು ಬಿರುದುಗಳನ್ನು ಧ್ರುವ ಒಳಗೊಳ್ತಾನೆ. ಈ ನಾಲ್ಕು ಬಿರುದುಗಳಲ್ಲಿ ಎಕ್ಸಾಮಲ್ಲಿ ಕೇಳ್ತಾನೆ ಯಾವುದಾದರೂ ಎರಡು ಬಿರುದುಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಅಂದ್ರೆ ಈ ರೀತಿಯಾಗಿ ಉತ್ತಮ ಸಾಧನೆಯನ್ನು ಮಾಡಿದಂತಹ ಧ್ರುವನಿಗೆ 4 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಈಗಾಗಲೇ ಹಿರಿಯವನ ಹೆಸರು ಹೇಳಿದೆ ನಾನು, ಯಾರು? ಸ್ತಂಭ ಅಥವಾ ಕಂಬ. ಈ ಸ್ತಂಭನ ನಂತರದಲ್ಲಿ ಅಧಿಕ ಅಂದ್ರೆ ಯಾವಂತನಪ್ಪ ಅಂದ್ರೆ ಕರ್ಕ ಅಂತ ಹೇಳಿ. ಅದಾದ ತರುವಾಯದಲ್ಲಿ ಯಾರಿದ್ದಾರೆ? ಇಂದ್ರ ಅಂದ್ರೆ 3ನೇ ಗೋವಿಂದ ಇದ್ದಾನೆ ಮತ್ತು ಇಂದ್ರ ಅಂತ ಹೇಳಿ ಕರೀತೀವಿ. ಇವರು ಇಲ್ಲಿ ಬಹುಮುಖ್ಯವಾಗಿ ಏನಂತಾರೆ? ಧ್ರುವನ 4 ಜನ ಮಕ್ಕಳು ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಧ್ರುವನ ತರುವಾಯದಲ್ಲಿ ಸಾಶ 793ರಲ್ಲಿ ಅಧಿಕಾರ ಯಾರಿಗೆ ಹಸ್ತಾಂತರ ಆಗಬೇಕು? ಈ 4 ಜನ ಮಕ್ಕಳಲ್ಲಿ ಯಾರಿಗೆ ಅಧಿಕಾರ ಹಸ್ತಾಂತರವಾಗಬೇಕಾಗಿರುತ್ತೆ? ಯಾರಿಗೆ? ಅವನ ಹಿರಿಯ ಮಗ ಯಾರು? ಸ್ತಂಭ. ಅದಾದ ನಂತರದಲ್ಲಿ ಯಾರಿದ್ದಾರೆ? ಕರ್ಕ. ಅದಾದ ನಂತರದಲ್ಲಿ ಗೋವಿಂದ. ಅದಾದ ನಂತರದಲ್ಲಿ ಇಂದ್ರ. ಹಾಗಾದ್ರೆ ವಾಸ್ತವವಾಗಿ ನಾವು ನೋಡೋಣ, ಧ್ರುವನ ತರುವಾಯದಲ್ಲಿ ರಾಷ್ಟ್ರಕೂಟರ ಅಧಿಕಾರ ಯಾರಿಗೆ ವರ್ಗಾವಣೆ ಆಗಬೇಕು? ಸ್ತಂಭನಿಗೆ ಅಥವಾ ಕಂಬದ ರಸನಿಗೆ ಅಧಿಕಾರ ಹಸ್ತಾಂತರವಾಗಬೇಕಾಗಿರುತ್ತೆ. ಆದರೆ
ಅಧಿಕಾರವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ರಾಷ್ಟ್ರಕೂಟರಲ್ಲಿ ಅತ್ಯಂತ ಪರಾಕ್ರಮಿ ದಕ್ಷ ರಾಜನೇ ಯಾರೋ ಮೂರನೇ ಗೋವಿಂದ ಅಂತ ಕರೀತೀವಿ. ಯಾಕೆ ಕರೀತೀವಪ್ಪ ಅಂದ್ರೆ ಇಡೀ ಭಾರತವೇ ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಕಾಲವನ್ನೇ ನಾವು ಯಾರ ಕಾಲ ಅಂತ ಕರೀತೀವಿ? ಮೂರನೇ ಗೋವಿಂದನ ಕಾಲ ಅಂತ ಕರೀತೀವಿ. ಅಂದ್ರೆ ಇಡೀ ಒಟ್ಟಾರೆ ಇಡೀ ಹಿಮಾಲಯದಿಂದ ಕನ್ಯಾಕುಮಾರಿ ಇರ್ಬೋದು, ಬಂಗಾಳದಿಂದ ಸೌರಾಷ್ಟ್ರ ಅಂತ ಕರೀತೀವಿ. ಅಂದ್ರೆ ಅಷ್ಟೊಂದು ವಿಸ್ತಾರವಾದಂತಹ ಒಂದು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ವಿಸ್ತರಿಸಿದಂತಹ ಒಂದು ಕೀರ್ತಿ ಘನತೆ ಯಾರಿಗೆ ಸಲ್ಲುತ್ತೆ? ಮೂರನೇ ಗೋವಿಂದನಿಗೆ